ಗೃಹಲಕ್ಷ್ಮಿ ಯೋಜನೆಯ ಹಗರಣ ಅಂತ ವಿಪಕ್ಷಗಳು ಹೇಳ್ತಿರುವಂತಹ ಸಂದರ್ಭದಲ್ಲಿ 5,000 ಕೋಟಿ ಎಲ್ಲಿ ಹೋಯಿತು, ಯಾರ ಜೇಬು ಸೇರ್ತು ಅನ್ನುವಂತಹ ಪ್ರಶ್ನೆ ಎದ್ದಿರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಇಬ್ಬರೂ ಕೂಡ ಈಗ ಆ 5,000 ಕೋಟಿಯ ತಪ್ಪು CM ಸಿದ್ದರಾಮಯ್ಯ ಅವರದ್ದು ಅಂತ ಸಿದ್ದರಾಮಯ್ಯ ಅವರ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಒಂದು ಸರ್ಕಾರಕ್ಕೆ ಮುಖಭಂಗ ತಂದಿದ್ದು ಸಚಿವರ ವೈಫಲ್ಯ. ಆ ಸಚಿವರ ಬೆನ್ನಿಗೆ ನಿಂತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಾರಿಸಿದ ತಿಪ್ಪೆಯ ಲೆಕ್ಕ ಕೂಡ ಅವರದ್ದೇ ಟೀಮಿನ ವೈಫಲ್ಯವನ್ನು ಮುಚ್ಚಿ ಹಾಕುವಂತಹ ಒಂದು ಪ್ರಯತ್ನವಾಗಿ ಕಾಣ್ತು. ಯಾಕೆ ಸಿದ್ದರಾಮಯ್ಯ ಅವ್ರ ಕಡೆ ಈಗ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ? ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ 5,000 ಕೋಟಿಯ ಹಗರಣದ ಕಳಂಕವನ್ನು ಬಳಿಯುವಂತಹ ಪ್ರಯತ್ನ, ಒಬ್ಬ ಅಹಿಂದ ನಾಯಕನನ್ನು ಷಡ್ಯಂತ್ರ ಮಾಡಿ ಸಿಕ್ಕಿಸಿ ಸ್ವಲ್ಪ ಮಟ್ಟಿಗೆ ಕಳಂಕ ಇಲ್ಲದ ನಾಯಕ ಅಂತ ಅನ್ಸ್ಕೊಂಡ್ರು ಸಿದ್ದರಾಮಯ್ಯ. ಅಂತಹ ನಾಯಕನಿಗೆ 5,000 ಕೋಟಿಯ ಕಳಂಕವನ್ನು ಬಳಿಯುವಂತಹ ಪ್ರಯತ್ನಗಳು ನಡೀತಿದೆಯಾ ನೋಡಿ. ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಆ ನಂತರದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದು, ಕ್ಷಮೆ ಕೋರಿದ್ದು ಎಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಡಿ ಕೆ ಶಿವಕುಮಾರ್ ಅವರು ಬುಧವಾರ ಸಂಜೆನೆ ಹೇಳ್ತಾರೆ, ರೀ ಹಣಕಾಸು ಇಲಾಖೆ CM ಹತ್ರ, CMನೇ ಕೇಳ್ರಿ 5,000 ಕೋಟಿ ಏನಾಯ್ತು ಅಂತ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳ್ತಿರಲ್ಲ ಅಂತ ಮೆಸೇಜ್ ಕೊಡ್ತಾರೆ. ಅದರ ಅರ್ಥ ಏನು? ಹಣಕಾಸು ಇಲಾಖೆ ಅಧಿಕಾರಿಗಳು ಏನಾದರೂ ತಡೆ ಹಿಡಿದಿದ್ರೆ CM ಅವರ ಇಲಾಖೆಯ ಆ ಅಧಿಕಾರಿಗಳಿಗೆ ಹೇಳಿ ರಿಲೀಸ್ ಮಾಡಿಸ್ಬೇಕಾಗತ್ತೆ. ಆದರೆ ಒಂದು ಜವಾಬ್ದಾರಿ ಅಂತ ಕೊಟ್ಟಿರ್ತಾರಲ್ಲ ಒಬ್ಬೊಬ್ಬರಿಗೆ ಇಲ್ಲ ಖಾತೆಗಳನ್ನು ಕೊಟ್ಟು, ಗ್ರಾಮೀಣ ಖಾತೆ, ಮಹಿಳಾ ಮತ್ತು ಮಕ್ಕಳ ಖಾತೆ, ಆ ಖಾತೆ ಹೊಂದಿರುವಂತಹ ಸಚಿವರು ಏನು ಮಾಡ್ತಿದ್ರು? ಅವರ ಜವಾಬ್ದಾರಿ ಏನಾಯಿತು? ಅವರು ತಿಂಗಳುಗಳನ್ನೇ ಮರ್ತೋಗ್ಬಿಟ್ರ? ಅವರ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಿದ್ರು? ಮಂಡಕ್ಕಿ ತಿಂತಿದ್ರ? ಪ್ರಶ್ನೆ ಮಾಡ್ತಾರೆ, ಜನನೂ ಕೇಳ್ತಾರೆ. ಅದು ಹೇಗಿದೆ ಅಂದರೆ, ಫೆಬ್ರವರಿ ಮಾರ್ಚ್ 2 ತಿಂಗಳು ದುಡ್ಡು ಬರಲಿಲ್ವಂತೆ, ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ತನಕ ದುಡ್ಡು ಬಂದಿದೆಯಂತೆ. ಹಾಗಿದ್ರೆ ಏಪ್ರಿಲ್ ಮೇ ಜೂನ್ ಜುಲೈಗೆ ರಿಲೀಸ್ ಮಾಡಿದವರು ಫೆಬ್ರವರಿ ಮಾರ್ಚಲ್ಲಿ ಯಾಕೆ ರಿಲೀಸ್ ಮಾಡಲಿಲ್ಲ? ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಚಿವರು ಏನು ಮಾಡ್ತಿದ್ರು? ಹಣಕಾಸು ಇಲಾಖೆ ಸಿದ್ದರಾಮಯ್ಯ ಅವ್ರನ್ನೇ ಕೇಳಿ ಅನ್ನುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಅರೆ ಮಹಿಳೆ, ನಾನು ನನ್ನನ್ನಿಷ್ಟು ಟಾರ್ಗೆಟ್ ಮಾಡ್ತಿರಲ್ಲ, CMನು ಟಾರ್ಗೆಟ್ ಮಾಡಿ ನೋಡೋಣ ಅಂತ ಪ್ರವೋಕ್ ಮಾಡಿದ್ದಾರೆ ಒಂದು ಅರ್ಥದಲ್ಲಿ. ಮಾಧ್ಯಮಗಳ ಮುಂದೆ ಹೇಳಿರುವಂತಹ ಮಾತಿದು ತುಂಬ ಸಿಂಪಲ್. ಫೈಲ್ ಕ್ಲಿಯರ್ ಆಗಿಲ್ಲ, ಆದಮೇಲೆ ಕ್ಲಿಯರ್ ಮಾಡ್ತೀವಿ ಅನ್ನೋದನ್ನು ಹೇಳಿದರು. ಇದಾದ ಮೇಲೆ ನೋಡಿ, ಅಲ್ಲಿ ಸಚಿವರ ವೈಫಲ್ಯದ ಕಾರಣಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಜೊತೆಯಲ್ಲಿ ಪಕ್ಷಕ್ಕೆ ಮುಖಭಂಗ, ಸರ್ಕಾರಕ್ಕೆ ಮುಖಭಂಗ, ನಾಯಕತ್ವ ವಹಿಸಿಕೊಂಡ ದೈತ್ಯ ನಾಯಕರಿಗೆ ಮುಖಭಂಗ, ಇದೆಲ್ಲ ಆದಮೇಲೆ ಈಗಲೂ ಕೂಡ ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಫಸ್ಟ್ ಅವ್ರೇನು ಬಿಡು, ಏನು ದಾಖಲೆ ಇರೋದಿಲ್ಲ, ಅಟ್ಲೀಸ್ಟ್ ಅವ್ರಿಗೇನು ಹೇಳಬಹುದು ಅನ್ನೋ ಧೈರ್ಯದ ಮೇಲೆ, ಇಲ್ಲ ನಾವು 23 ತಿಂಗಳ ಕಂತಿನ ಹಣವನ್ನು ಹಾಕ್ಬಿಟ್ಟಿದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಸದನದಲ್ಲಿ. ಅದಾದ ಮೇಲೆ ದಾಖಲೆ ಸಮೇತ ಅವರು ಪ್ರಶ್ನೆ ಮಾಡಿದಾಗ ಅವರು ಸೈಲೆಂಟಾಗಿ ವಿಷಾದ ವ್ಯಕ್ತಪಡಿಸಬೇಕಾಯಿತು. ಈಗ ಇನ್ನೊಂದು ತಪ್ಪು ಏನು ಅಂದರೆ, ಹಣಕಾಸು ಇಲಾಖೆ ಮೇಲೆ ಸಿದ್ದರಾಮಯ್ಯ ಅವ್ರನ್ನೇ ಕೇಳಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರಲ್ಲ. ಸೊ ಅದರ ಅರ್ಥ ಸಿದ್ದರಾಮಯ್ಯ ಅವರು 2 ತಿಂಗಳ ಹಣವನ್ನು ಹೋಲ್ಡ್ ಮಾಡಿಸಿದ್ದಾರೆ ಅನ್ನೋದಾದರೆ, ನಿಮ್ಗೆ ಆ ಖಾತೆ ಏನು ಕೊಟ್ಟರು, ನೀವ್ಯಾಕೆ ಪ್ರಶ್ನೆ ಮಾಡಲಿಲ್ಲ? ಅಧಿಕಾರಿಗಳನ್ನಾದರೂ ಪ್ರಶ್ನೆ ಮಾಡಬೇಕಿತ್ತು, ಸದನದಲ್ಲೇ ಹೇಳಬೇಕಿತ್ತು. 2 ತಿಂಗಳ ಹಣವನ್ನು ಹೋಲ್ಡ್ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು, ನಮ್ಮ ಇಲಾಖೆಗೆ ಕ್ಲಿಯರ್ ಮಾಡಿದ್ರೆ 1.24-26 ಕೋಟಿ ಫಲಾನುಭವಿಗಳಿಗೆ ನಾವು ಹಣ ಸಂದಾಯ ಮಾಡ್ತೀವಿ, ಜಮೆ ಮಾಡ್ತೀವಿ ಅಂತ. ಅದು ಯಾವುದನ್ನೂ ಮಾಡದೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಇಷ್ಟೂ ತಿಂಗಳ ಹಣವನ್ನು ಕ್ಲಿಯರ್ ಆದಮೇಲೆ ಈಗ ಮತ್ತೆ ಹಣಕಾಸು ಇಲಾಖೆಯತ್ತ ಸಿದ್ದರಾಮಯ್ಯ ಅವರ ಹತ್ರ ಬೊಟ್ಟು ಮಾಡ್ತಿದ್ದಾರೆ. ಇದು ಸ್ಪಷ್ಟವಾಗಿ ಸಚಿವರು ತಮ್ಮ ಇಲಾಖೆಯನ್ನು ನಿಭಾಯಿಸೋಕ್ಕಾಗಿಲ್ಲ, ಅವರ ವೈಫಲ್ಯ ಎದ್ದು ಕಾಡ್ತಿದೆ. ಇನ್ನೂ ಮುಖ್ಯವಾಗಿ ಅತ್ಯುನ್ನತ ಸ್ಥಾನವನ್ನು ಕೇಳ್ತಿರುವಂತಹ ಇಲಾಖೆ ಹೊಂದಿರುವಂತಹ ಬಣ, ಡಿ ಕೆ ಶಿವಕುಮಾರ್ ಅವರ ಬಣಗಳೇ ಇವೆಲ್ಲ ವಹಿಸ್ತಿರುವಂಥದ್ದು. ಅವ್ರ ಬಣನೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಹಾಳುಗೆಡವುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅಂದರೆ ಮೀಸಲಿಟ್ಟ ಅನುದಾನದ ಹಣ ಇದೆ, ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ, ಬೇರೆ ತಿಂಗಳು ಕ್ಲಿಯರ್ ಆಗಿದ್ದಾವೆ, ಹಳೆ ತಿಂಗಳದೆರಡು ಕ್ಲಿಯರ್ ಆಗಿಲ್ಲ. ಏನರ್ಥ? ಸಿಂಪಲ್ಲಾಗಿ ಯೋಚನೆ ಮಾಡಿದ್ರು ಕೂಡ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಇಲಾಖೆಯನ್ನು ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಎಡವಿದ್ದಾರೆ. ಅವರು ಆ ಹುದ್ದೆಗೆ ರಾಜೀನಾಮೆ ಕೊಡುವಂಥದ್ದು ಸೂಕ್ತ ಅಂತ ಈಗ ಬಿ ಜೆ ಪಿ ನಾಯಕರು ಮಾತಾಡ್ತಿದ್ದಾರೆ. ಇನ್ನೂ ಮುಖ್ಯವಾಗಿ ನೋಡಿ ಯಾವ ಥರದ ರಾಜಕಾರಣಗಳಿರುತ್ತೆ ಅಂದರೆ, ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಹಕ್ಕುಚ್ಯುತಿ ಮಂಡಿಸಬೇಕಿತ್ತು ವಿಪಕ್ಷಗಳು, ಆದರೆ ಹಕ್ಕುಚ್ಯುತಿ ಮಂಡಿಸ್ತಿಲ್ಲ. ಆ ವಿಚಾರವನ್ನೇ ಈಗ ಮಾತಾಡ್ತಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಪ್ರಶ್ನೆ ಎತ್ತಬೇಕಿತ್ತು, ಎತ್ತಿದ್ದಾರೆ. ಅಲ್ಲಿ ತಪ್ಪಾಗಿದೆ, ಸಂವಿಧಾನದತ್ತವಾಗಿ ಅವರು ಹಕ್ಕುಚ್ಯುತಿ ಮಂಡಿಸಬೇಕಿತ್ತು, ಅದನ್ನು ಮಂಡಿಸಿಲ್ಲ. 1.2426 ಕೋಟಿ ಫಲಾನುಭವಿಗಳಿಗೆ ಬಿಜೆಪಿ ಕೂಡ ಇಲ್ಲಿ ದ್ರೋಹ ಬಗೆತಿದೆ. ಸರ್ಕಾರ ಕೊಡಬೇಕಾಗಿತ್ತು, ಅವರು ಮೊಟ್ಟ ಮೊದಲಿಗೆ ದ್ರೋಹ ಬಗೆದಿದ್ರು, ತಪ್ಪು ಮಾಡಿದೆ. ಆ ಸಂಬಂಧಪಟ್ಟ ಇಲಾಖೆ ಸಚಿವರು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿಲ್ಲ. ಆ ತಪ್ಪನ್ನು ಎತ್ತಿ ಹಿಡಿದಂತಹ ಬಿಜೆಪಿ ಅದಕ್ಕೊಂದು ಕ್ಲಿಯರ್ ಕಟ್ ಒಂದು ಕ್ಲಾರಿಟಿಯನ್ನು ಅಥವಾ ಆ ತಪ್ಪನ್ನು ಒಂದು ಲಾಜಿಕಲ್ ಎಂಡ್ಗೆ ತರುವಲ್ಲಿ ಹಕ್ಕುಚ್ಯುತಿ ಮಂಡಿಸಬೇಕಿತ್ತು. ಇನ್ನೊಂದು ಸಲ ಇನ್ನೊಬ್ಬರು ಇಂತಹ ಜವಾಬ್ದಾರಿ ಹೊತ್ಕೊಂಡಾಗ ಹೀಗೆ ಮಾಡ್ತಿರ್ಲಿಲ್ಲ. ತಪ್ಪಿದೆ ಅನ್ನೋದನ್ನಷ್ಟೇ ಹೇಳ್ತಿದ್ದಾರೆ. ಆ ತಪ್ಪಿಗೆ ಶಿಕ್ಷೆ ಯಾಕೆ ಹಕ್ಕುಚ್ಯುತಿ ಮಂಡಿಸುವ ಮೂಲಕ ಬಿಜೆಪಿ ಕೂಡ ಮಾಡ್ತಿಲ್ಲ. ಬಿಜೆಪಿ ಕೂಡ ಗೃಹಲಕ್ಷ್ಮಿ ಬಳಕೆದಾರರು ಯಾರಿದ್ದಾರೆ, ಫಲಾನುಭವಿಗಳು, ಅವರಿಗೆ ದ್ರೋಹ ಬಗೆತಿದ್ದಾರೆ. ಹಕ್ಕುಚ್ಯುತಿ ಮಂಡಿಸಬೇಕಿತ್ತು. ಇಡೀ ಇಷ್ಟೂ ಪ್ರಕರಣದಲ್ಲಿ 1-2 ತಿಂಗಳದ್ದನ್ನು ಹೋಲ್ಡ್ ಮಾಡಿಸಿದ್ದು ಯಾರು ಮಾಡಿದ್ದು, ಆ 5,000 ಕೋಟಿ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದ್ದು ಇವರೇ. ತಪ್ಪಿಗೆ ಕ್ಷಮೆಯನ್ನಷ್ಟೇ ಕೇಳಿಸ್ಕೊಂಡವರು ಇವರೇ, ಬಿ ಜೆ ಪಿಯವರು. ಇದಾದ ಮೇಲೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ ಹಕ್ಕುಚ್ಯುತಿ ಮಂಡಿಸಲಿ ಅಂತ. ಆ ಹಕ್ಕುಚ್ಯುತಿ ಮಂಡನೆಯನ್ನೂ ಕೂಡ ಈಗ ಬಿ ಜೆ ಪಿ ಮಾಡ್ತಿಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಹಕ್ಕುಚ್ಯುತಿ ಮಂಡನೆ ಮಾಡಿಸಿ ಆ 2 ತಿಂಗಳ ಕಂತಿನ ಹಣವನ್ನು ಸರ್ಕಾರದ ಮೇಲೆ ಬಿಗಿ ಪಟ್ಟು ಹಾಕಿ ಕ್ಲಿಯರ್ ಮಾಡಿಸುವಂಥದ್ದು ವಿಪಕ್ಷ ಆಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಣೆಗಾರಿಕೆ, ಜವಾಬ್ದಾರಿ. ಅದನ್ನು ಅವ್ರು ಮಾಡ್ತಿಲ್ಲ. ಈಗ ಇಷ್ಟೆಲ್ಲ ತಪ್ಪುಗಳ ಪಟ್ಟಿಯನ್ನು ನೋಡಿದ್ರೆ ಸಿದ್ದರಾಮಯ್ಯರ ಕಡೆ ಬೊಟ್ಟು ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರಿಗೆ ಆ ಖಾತೆ ನಿಭಾಯಿಸೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ಇನ್ನು ಅವ್ರ ಜೊತೆಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತಿದೆಯಲ್ಲ, ಅವರೇನು ಮಾಡ್ತಿದ್ದಾರೆ, ಅವರು ಪ್ರಶ್ನೆ ಮಾಡಬೇಕಿತ್ತು ಯಾಕೆ ಕ್ಲಿಯರ್ ಆಗಿಲ್ಲ ಅಂತ. ಎಲ್ಲರೂ ಅವರೇ ಒಟ್ಟು ಕಡೆ ನಿಂತಿದ್ದಾರೆ. ಪಕ್ಷಗಳು ಬೇರೆ, ಲಾಂಛನಗಳು ಬೇರೆ, ಚಿಹ್ನೆಗಳು ಬೇರೆ ಅಷ್ಟೇ. ನಿಜಕ್ಕೂ ಇಲ್ಲಿ ಸಂವಿಧಾನದತ್ತವಾಗಿ ಹಕ್ಕುಚ್ಯುತಿ ಮಣ್ಣೆ ಆಗಬೇಕು, ಅವ್ರು ಸಸ್ಪೆನ್ಷನ್ ಆಗಬೇಕು, ಅಥವಾ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು. ಇಷ್ಟೇ ಆಗಬೇಕಿರೋದು. ವಿಪಕ್ಷವಾಗಿ ಆ ಕೆಲಸವನ್ನು ಅವರೂ ಮಾಡಬೇಕಿದೆ. ಆಡಳಿತಾರೂಢ ಪಕ್ಷ ತಪ್ಪು ಮಾಡಿದೆ ಅಂದರೆ ವಿಪಕ್ಷ ಏನು ಮಾಡ್ತಿದೆ? ಅದಕ್ಕೊಂದು ಲಾಜಿಕಲ್ ಎಂಡ್ಗೆ ತೊಗೊಂಡು ಹೋಗಿಲ್ಲ ಅಂದರೆ ಏನಕ್ಕೆ ಬೇಕು ವಿಪಕ್ಷ ನಾಯಕರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೋ ಅಥವಾ ಈ ಹಗರಣದ ಕಳಂಕದಿಂದ ಜಾರಿಕೊಳ್ಳಿಕ್ಕೋ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರತ್ತ ಬೊಟ್ಟು ಮಾಡಿ ತೋರಿಸೋ ಮೂಲಕ ಮತ್ತೊಂದು ತಪ್ಪನ್ನು ಮಾಡಿದ್ರ, ಎಡವುದ್ರ? ಕಮೆಂಟ್ ಮಾಡಿ.